2 ದಿನಗಳ ಹಿಂದೆ ಮೈಸೂರಿನ ಹಿನಕಲ್ನ ರಾಷ್ಟ್ರೀಯ ಬ್ಯಾಂಕ್ನಲ್ಲಿ ಗೋಲ್ಡ್ ಗೋಲ್ಮಾಲ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದರ ಬೆನ್ನಲ್ಲೇ ಬ್ಯಾಂಕ್ನಲ್ಲಿ ಚಿನ್ನ ಅಡಮಾನವಿಟ್ಟ ಗ್ರಾಹಕರಲ್ಲಿ ಆತಂಕ ಶುರುವಾಗಿದೆ. ಬ್ಯಾಂಕ್ ಮುಂದೆ ಶಾಮಿಯಾನ ಹಾಕಿ ಕುಳಿತ ಗ್ರಾಹಕರು ಅಡಮಾನದ ಸ್ಲಿಪ್ ತಂದು ತಮ್ಮ ಚಿನ್ನ ಪರೀಕ್ಷೆಗೆ ಮುಂದಾಗಿದ್ದಾರೆ. ನೂರಾರು ಜನ ಬ್ಯಾಂಕ್ಗೆ ಮುತ್ತಿಗೆ ಹಾಕಿದ್ದಾರೆ. ಇಂದು ಕೂಡ ಅರವಿಂದ ಎಂಬ ಗ್ರಾಹಕರ ಚಿನ್ನದ ಸರದಲ್ಲಿ 6 ಗ್ರಾಂ ಚಿನ್ನ ವ್ಯತ್ಯಾಸ ಆಗಿರುವುದು ಬೆಳಕಿಗೆ ಬಂದಿದೆ. ಆದರೆ ವ್ಯತ್ಯಾಸ ಬಂದ ಚಿನ್ನದ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಯಾವುದೇ ಅಧಿಕಾರಿಗಳು ಸಮಜಾಯಿಷಿ ನೀಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಗ್ರಾಹಕರ ಪರಿಷತ್ಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ಲಾಕರ್ನಲ್ಲಿದ್ದ ಚಿನ್ನ ಹೇಗೆ ವ್ಯತ್ಯಾಸ ಆಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಮ್ಯಾನೇಜರ್ ಹಳಬ್ರನ್ನ ಕರೆಸಿದ್ರೆ ಗೊತ್ತಾಗುತ್ತೆ. ನಾನು ಮಾತಾಡಿ ಹೋಗಿದ್ದೆ ಅವತ್ತು ಅವ್ರ ಜೊತೆ ಮಾತಾಡಿ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರ್ ಜೊತೆನೂ ಮಾತಾಡಿದ್ದೀನಿ. ಅವ್ರು ಬರ್ತಾರೆ ಬೇಕಾರೆ. ಅವಮ್ಮ ಅವ್ರ ಹತ್ರನೇ ಈಗ ನಾನು ತಗೊಂಡ್ ಬಂದೆ. ನೀವು ನ್ಯಾಷನಲೈಸ್ ಬ್ಯಾಂಕು ನೀವು ಮೊದಲೇ ಬೆಳೆಸ್ಕೊಂಡಿದ್ದೀರಾ ಅಂತ ಮ್ಯಾನೇಜರು ಹೇಳ್ಬಿಟ್ರು. ಮತ್ತೆ ಮೇಡಮ್ ಬೇರೆಯವರು ಹಂಗೆ ಹೇಳದ್ಮೇಲೆ ನಾವು ಬೆಳೆಸ್ಕೊಬಿಟ್ಟಿದೀವೇನೋ. ಗ್ರಾಮ್ ಸರಿ ಇರುತ್ತೆ ಪೇಪರಲ್ಲಿ. ಒಳಗಡೆ ನಾನು 8 ಲಕ್ಷಕ್ಕೆ ಯಾವ್ದ್ರಲ್ಲೂ ಬ್ಯಾಕ್ ಚೈನ್ ಇರ್ಲಿಲ್ಲ. ಇದೊಂದ್ರಲ್ಲಿತ್ತು, ಇದೊಂದ್ರಲ್ಲಿ ಕಟ್ ಮಾಡಿದ್ದಾರೆ. ಜಸ್ಟ್ ಅಲ್ಲೇ ಬಂದಿದ್ದೀನಿ. ಅಲ್ಲೊಬ್ರು ಇದಾರೆ ಹಳಬ್ರು. ಅವ್ರಂತಾರೆ ಸಿಸಿ ಕ್ಯಾಮ್ರಾ ತಗ್ಸಿ ನಾನು ಒಳಗಡೆ ಬಂದು ಮಾತಾಡಿದೀನಿ ಅಂತಂದ್ರೆ 3 ತಿಂಗಳದ್ ಮಾತ್ರ ಇರುತ್ತೆ ಅಂತಾರೆ. ಪಾಸ್ಬುಕ್ ಎಂಟ್ರಿ ಮಾಡಿದ್ರೆ ಗೊತ್ತಾಗಲ್ವಾ ಸರ್ ನಾನು ಟ್ರಾನ್ಸಾಕ್ಷನ್ ಮಾಡಿರೋದು? ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರಾಜಕೀಯ ಒತ್ತಡಕ್ಕೆ ಮಣಿದು ಅಮಾನತು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಸೆಲ್ಫಿ ವಿಡಿಯೋ ಮಾಡಿ ಕಣ್ಣೀರಿಟ್ಟಿದ್ದಾರೆ. ನನಗೆ ನ್ಯಾಯ ಕೊಡಿಸದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಶಿಕ್ಷಕಿ ಹೇಳ್ಕೊಂಡಿದ್ದಾರೆ. ಹರಕಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ಸುರೇಖಾ ಬಾಯಣ್ಣವರ್ ವಿಡಿಯೋ ಮಾಡಿ ಅಳಲು ತೋಡ್ಕೊಂಡಿದ್ದಾರೆ. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಬಾಹಿರವಾಗಿ ಚುನಾವಣೆ ನಡೆಸುವುದಕ್ಕೆ ಪವನ್ ಪಾಟೀಲ್ ಎಂಬುವರು ಯತ್ನಿಸಿದ್ರು. ನಿಯಮ ಉಲ್ಲಂಘನೆಯಾಗಿದೆ ಅಂತ ಗಮನಿಸಿದ ಮುಖ್ಯ ಶಿಕ್ಷಕಿ ಆ ದಿನ ಚುನಾವಣೆಯನ್ನ ಮುಂದೂಡಿದ್ರು. ಇದರಿಂದಾಗಿ ಪವನ್ ಪಾಟೀಲ್ ಹಾಗೂ ಬೆಂಬಲಿಗರು ಅಸಮಾಧಾನಗೊಂಡು ಸ್ಥಳೀಯ ರಾಜಕೀಯ ಒತ್ತಡ ತಂದು ತಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಅಂತ ದೂರಿದ್ದಾರೆ. ಸ್ಥಳೀಯ ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೆಸರನ್ನ ಬಳಸಿ ಶಿಕ್ಷಣಾಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಈ ರಾಜಕೀಯ ಒತ್ತಡಕ್ಕೆ ಮಣಿದು ಬಿಇಒ ಪ್ರಭಾವತಿ ಪಾಟೀಲ್ ಯಾವುದೇ ತಪ್ಪಿಲ್ಲದಿದ್ರೂ ಸುರೇಖಾ ಅವರನ್ನ ಅಮಾನತು ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ದಸರಿ ಘಟ್ಟದಲ್ಲಿ ಪ್ರವೀಣ್ ಎಂಬುವರು ಖುಷಿ ಎಂಬ ತಮ್ಮ ಸಾಕು ನಾಯಿಗೆ ಅದ್ದೂರಿ ಸೀಮಂತ ಕಾರ್ಯಕ್ರಮ ಆಯೋಜಿಸಿದ್ರು. ತನ್ನ ಪ್ರೀತಿಯ ನಾಯಿಯ ಸೀಮಂತಕ್ಕಾಗಿ 20,000 ರೂಪಾಯಿ ವೆಚ್ಚದಲ್ಲಿ 50 ಕೆಜಿ ಗೀ ರೈಸ್, 50 ಕೆಜಿ ಚಿಕನ್ ಗ್ರೇವಿ ಮಾಡಿಸಿ 500 ಜನರಿಗೆ ಭೋಜನ ಏರ್ಪಡಿಸಿದ್ರು. ಹೊಸ ಬಟ್ಟೆ, ಹೂವಿನ ಸಿಂಗಾರ, ಕೇಕ್ ಕಟ್ಟಿಂಗ್ ಮೂಲಕ ಖುಷಿಯ ಗರ್ಭಧಾರಣೆಯನ್ನ ಸಂಭ್ರಮದಿಂದ ಆಚರಿಸಿದ್ದಾರೆ. ಬಳಿಕ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಮಾಲೀಕನ ಈ ವಿಶಿಷ್ಟ ಶ್ವಾನ ಪ್ರೀತಿಗೆ ಇಡೀ ಊರೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.